ಆತ್ಮೀಯರು ಇವರು ಹೌದು. ಇವರು ಅನೇಕ ರೀತಿಯಲ್ಲಿ ನಮಗೆ ಬೆಂಬಲವನ್ನು ನೀಡಿದವರು. ಆ 12 ದಿವಸದ ಕಾರ್ಯಕ್ರಮ ಅಲ್ಲದೆ ಶಂಕರ ಜಯಂತಿಗೆ 2-3 ಸಲ ನಮ್ಮ ವಿಶ್ವಭಾರತಿಯಿಂದಲೂ ಯಕ್ಷಗಾನ ತಾಳಮದ್ದಳೆ ಆಗಿದೆ. ಹಾಗೆ ಆಗುವಲ್ಲಿ ನಮಗೆ ಪ್ರಧಾನವಾಗಿ ಆ ಕಾರ್ಯಕ್ರಮ ಆಗುವುದಕ್ಕೆ ಸಹಕಾರವನ್ನು ಮಾಡಿದವರು ಅಂತೇಳಿ ಕೃಷ್ಣ ಶರ್ಮರು ಮುಖ್ಯ ಅತಿಥಿಗಳಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಬಂದು ಸೇರಿದ್ದಾರೆ. ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ನ್ಯಾಯವಾದಿಗಳು ನಮ್ಮ ಗಿರೀಶಣ್ಣ ಆತ್ಮೀಯರು, ಭಾಗವತರವರು, ನಮ್ಮ ಆತ್ಮೀಯರವರು ಕಳೆದ ಯಕ್ಷತ್ರಿವೇಣಿಯ ಕಾರ್ಯಕ್ರಮದಲ್ಲಿಯೂ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ಬಂದವರು. ಹಾಗೆ ಭಾಗವತರಾಗಿಯೂ ನಮ್ಮ ಜೊತೆಗೆ ಇದ್ದವರು. ಅನೇಕ ಈಗ 800 ತಾಳಮದ್ದಳೆಯ 1000 ನಮ್ಮ ತಾಳಮದ್ದಳೆ ಅಭಿಯಾನದಲ್ಲಿ ಈಗಾಗಲೇ 800 ದಾಟಿತು. ಅದರಲ್ಲಿ ತುಂಬ ಸಲ ನಮ್ಮ ಜೊತೆಗೆ ಭಾಗವಹಿಸಿದವರು. ಅವರು ನಮ್ಮವರೇ, ಆ ಪ್ರೀತಿ ನಮ್ಮೊಳಗಿದೆ. ಆಗ ನಾನು ಕರೆದಾಗ ಓಡೋಡಿಕೊಂಡು ಬರ್ತಾರೆ, ಎಷ್ಟು ಬ್ಯುಸಿ ಇದ್ದರು. ಇವತ್ತು ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮ ಆತ್ಮೀಯರಾದಂಥ ಹರೀಶ್ ನಾವಡ್ರು, ಹರೀಶಣ್ಣ. 10 ದಿವಸದ ಕಾರ್ಯಕ್ರಮ ಇದೆ, ನಿಮ್ಮ ಸಹಕಾರ ಬೇಕು. ಒಂದು ದಿವಸ ನಿಮ್ಮ ನೇತೃತ್ವದ ಯಕ್ಷಗಾನ ತಾಳಮದ್ದಳೆ ಬಳಗದಿಂದ ಸಂಘದಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡವರು. ಈಗ 10 ದಿನದ ಕಾರ್ಯಕ್ರಮ ಮಾಡಬೇಕು ಅಂತಾದರೆ ಒಬ್ಬನಿಂದ ಅದು ಸಾಧ್ಯ ಇಲ್ಲ. ಅದು ಎಷ್ಟು ಕಷ್ಟ ಅಂತ ಇಳಿದವನಿಗೆ ಮಾತ್ರ. ಹಾಗಾದರೆ ಅದರಲ್ಲಿ ಈಗ ನದಿಯಲ್ಲಿ ಇಳಿದು ಈಜಬೇಕು ಅಂತಾದರೆ ಎಷ್ಟು ಕಷ್ಟ ಇದೆ ಅಂತ ಸ್ವಹಾನುಭವ. ಹಾಗಾಗಿ ಈ ಯಕ್ಷಗಾನ ಈ ಸಂಘಟನೆಯಲ್ಲಿ ನಾನು ಮುಂದುವರಿಬೇಕು ಅಂತಾದರೆ ಅನೇಕ ಸಂಘ ಸಂಸ್ಥೆಗಳ ಬೆಂಬಲ ಬೇಕಾಗುತ್ತದೆ. ಒಂದು ದಿವಸದ ಕಾರ್ಯಕ್ರಮ ನಾವು ಖಂಡಿತವಾಗಿಯೂ ಮಾಡ್ತೇವೆ ಅಂತ ಹೇಳಿದರು. ಇವತ್ತು ಬಹಳ ದೂರದಿಂದ ಬಂದಿದ್ದಾರೆ, ಕೇರಳದ ಮಂಜೇಶ್ವರದಿಂದ ಬಂದಿದ್ದಾರೆ, ನಮ್ಮ ಮೇಲಿನ ಪ್ರೀತಿ ಇಟ್ಟು. ಹಾಗಾಗಿ ಮುಖ್ಯ ಅತಿಥಿಯಾಗಿ ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಂಡಾಗ ಸಂತೋಷದಿಂದ ಬಂದಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ಬಂದಂತಹ ಅತಿಥಿಗಳಿಗೆ ಪ್ರೀತಿಯಿಂದ, ಅದು ಹೃದಯದಿಂದ ಅಂತ, ಮನಸ್ಸಿನಿಂದ ಅಂತ ಕೇಳು. ಹೃದಯ ಭಾರವಾದಾಗ, ಮನಸ್ಸು ತುಂಬಿ ಬಂದಾಗ ಮಾತು ಮೌನವಾಗುತ್ತೆ ಅಂತ. ಇವರನ್ನು ಹೇಳುವುದಕ್ಕೆ ನನಗೆ ಶಬ್ದಗಳೇ ಬರ್ತಾ ಇಲ್ಲ. ಅಂದರೆ ಎಲ್ಲ ರೀತಿಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಬಹಳಷ್ಟು ಸಹಾಯವನ್ನು ಮಾಡಿದವರು. ಇವರಿಗೆ ಹಾಗಾದರೆ ನಾವೊಂದು ಪ್ರೀತಿಯಿಂದ ಶಾಲ್ನ ಗೌರವವನ್ನು ನೀಡಬೇಕು ಅಂತ ನಾನು ನಿರ್ಧರಿಸಿದ್ದೇನೆ. ಹಾಗಾಗಿ ಮೊದಲಾಗಿ ನಮ್ಮ ಅಧ್ಯಕ್ಷರಾದಂತಹ ಕೇಶವ ಶಾಂತಿಯವರಿಗೆ, ನಮ್ಮ ಆತ್ಮೀಯರು ಗುರುರಾಜ ಹೊಳ್ರು, ನಾವು ಮೂಲತಃ ಬಾಯಾರ್ನವರು, ಅಲ್ಲಿಂದಲೇ ನಮಗೆ ನಂಟಿದೆ. ಅವರು ಶ್ರೀಯುತ ನಮ್ಮ ಅಧ್ಯಕ್ಷರಾದಂತಹ ಕೇಶವ ನಾಟಿಯವರಿಗೆ ಶಾಲ್ನ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾದಂತಹ ಶ್ರೀ ಕೃಷ್ಣ ಶರ್ಮ ಇವರು ಹಿರಿಯರು, ಇವರಿಗೆ ನಮ್ಮವರೇ ಆದಂಥ ಪರಮೇಶ್ವರ ಹೊಳ್ರು ಶಾಲ್ನ ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಗಿರೀಶಣ್ಣ ಅವರಿಗೆ ಶಾಲ್ನ ಗೌರವವನ್ನು ನಮ್ಮ ಭಾಗವತರು, ಇವತ್ತಿನ ಭಾಗವತರಾದಂಥ ಕೇಶವ ಪ್ರಸಾದ್ ಶಿರಂತಡ್ಕೈಯವರು, ಇವರನ್ನು ಒಂದು 10-15 ವರ್ಷದ ಮೊದಲು ನಮಗೆ ಪರಿಚಯ ಇದೆ. ಶಾಲ್ನ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇತ್ತು. ಹಾಗೆ ಇವತ್ತಿನ ಯಕ್ಷಗಾನದ ಸಂಚಾಲಕರಾಗಿರುವಂತಹ ಹರೀಶಣ್ಣ ಇವರಿಗೆ ಶಾಲ್ನ ಗೌರವ ನಮ್ಮ ಆತ್ಮೀಯರಾದಂಥ ರಾಮ್ ನರೇಶ್ ಒಮ್ಮೆ ವೇದಿಕೆ ಬರಬೇಕು, ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇತ್ತು. ಧನ್ಯವಾದಗಳು. ಹಾಗೆ ಈಗ ವೇದಿಕೆಯ
ಮುಂಭಾಗದಲ್ಲಿ ಬಂದು ಸೇರಿರುವಂತಹ ಕಲಾಭಿಮಾನಿಗಳು, ನಿಮ್ಮನ್ನೂ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಸಾಧಾರಣ ಒಂದು 8 ಗಂಟೆವರೆಗೆ ಈ ಕಾರ್ಯಕ್ರಮ ಇರುತ್ತೆ. ಅಲ್ಲಿಯವರೆಗೆ ನೀವು ನಮ್ಮ ಜೊತೆಗೆ ಬೇಕು. ಒಂದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬರಬೇಕು ಅಂತಾದರೆ ಕಲಾವಿದರಿಂದ 50% ಮಾತ್ರ ಪ್ರಯತ್ನ. 100% ಅವರು ಪ್ರಯತ್ನಿಸಿದರು, ಅದು 50% ಮಾತ್ರ. ಅದು ಮತ್ತೆ 50% ಪರಿಪೂರ್ಣ ಆಗಬೇಕು ಅಂತಾದರೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಲಾಭಿಮಾನಿಗಳ ಪ್ರೋತ್ಸಾಹ, ಎಷ್ಟು ಮಂದಿ ಎಂಬುದು ಮುಖ್ಯ ಅಲ್ಲ, ಇರುವಂತಹ ವ್ಯಕ್ತಿಗಳು ಹೇಗೆ ಪ್ರೋತ್ಸಾಹವನ್ನು ನೀಡ್ತಾರೆ ಎಂಬುದು. ಹಾಗಾಗಿ ಒಂದು 8 ಗಂಟೆವರೆಗೆ ನೀವು ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ, ಬಂದಂತಹ ಎಲ್ಲ ಅತಿಥಿಗಳನ್ನು, ಕಲಾಭಿಮಾನಿಗಳನ್ನು, ಕಲಾವಿದರನ್ನು ಎಲ್ಲರನ್ನೂ ಸ್ವಾಗತಿಸುತ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ಮತ್ತೊಮ್ಮೆ ಮಗದೊಮ್ಮೆ ಆಗಮಿಸಿದ ಎಲ್ಲ ಸಹೃದಯಿ ಕಲಾಭಿಮಾನಿಗಳನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಶ್ರೋತೃಗಳೇ, ಮನುಷ್ಯ ಆಕಸ್ಮಿಕವಾಗಿ ಹುಟ್ಟನ್ನು ಪಡೆಯುತ್ತಾನೆ. ಹುಟ್ಟನ್ನು ಪಡೆದಂತಹ ವ್ಯಕ್ತಿ ಜೀವನದಲ್ಲಿ ಸಾಧಿಸುವುದಕ್ಕೆ ಹಲವಾರು ಕ್ಷೇತ್ರಗಳಿದೆ, ಸಾಧನಾತೀತವಾದಂತಹ ಮಾರ್ಗಗಳಿದೆ. ಆ ಎಲ್ಲ ಮಾರ್ಗಗಳಲ್ಲಿ ಎಲ್ಲರಿಗೂ ಜೀವನವನ್ನು ಸಾಗಿಸುವುದಕ್ಕೆ ಬಹಳ ಕಷ್ಟ, ಕ್ಲಿಷ್ಟ. ಒಂದೊಂದು ದಾರಿಯನ್ನು ಒಬ್ಬೊಬ್ಬ ವ್ಯಕ್ತಿ ಅನುಸರಿಸಬೇಕಾಗ್ತದೆ. ಪ್ರಶಾಂತ ಹೊಳ್ಳರು ಅನುಸರಿಸಿದಂತಹ ಮಾರ್ಗ ಯಾವುದು ಅಂತ ಕೇಳಿದರೆ, ತಾಳಮದ್ದಳೆ ಎನ್ನುವಂತಹ ಕ್ಷೇತ್ರವನ್ನು ಹಿಡಿದುಕೊಳ್ಳುವುದರ ಮೂಲಕವಾಗಿ ಅದರಲ್ಲಿ ಯಾವುದಾದರೊಂದು ಸಾಧನೆಯನ್ನು ಮಾಡಬೇಕು ಎನ್ನುವಂತಹ ಭಗೀರಥ ಪ್ರಯತ್ನವನ್ನು ಮಾಡುವುದರ ಮೂಲಕವಾಗಿ ಇವತ್ತಿನ ದಿವಸ ಈ ಮಟ್ಟಕ್ಕೆ ಬೆಳೆದವರಿದ್ದಾರೆ. ಯಾಕೆ ಅಂತ ಕೇಳಿದರೆ, ಅವರು ನಮ್ಮೂರಿನವರೇ, ಬಾಯಾರಿನವರು. ಬಾಯಾರಿನಲ್ಲಿ ಯಾವ ರೀತಿಯಾಗಿ ತಾಳಮದ್ದಳೆ ಸಂಘವನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಹಲವಾರು ಕಡೆಗಳಲ್ಲಿ ಹೋಗಿ ತಾಳಮದ್ದಳೆಯನ್ನು ಅವರ ಜೊತೆಯಲ್ಲಿ ಸೇರಿ ನಾನು ಅರ್ಥ ಹೇಳಿ ಬೆಳೆದವನಿದ್ದೇನೆ. ಆ ಕಾಲಕ್ಕೆ ತಾಳಮದ್ದಳೆಯಲ್ಲಿ ಏನು ಸಿಗ್ತಾ ಇರಲಿಲ್ಲ ಅವರಿಗೆ. ಸ್ವತಃ ತಾನು ಸಂಪಾದಿಸಿದ ಹಣದಿಂದಲಾಗಿ ಹಿಮ್ಮೇಳದವರಿಗೋ ವಾಹನದ ಖರ್ಚನ್ನು ಭರಿಸುವುದರ ಮೂಲಕವಾಗಿ ತಾಳಮದ್ದಳೆಯನ್ನು ಮಾಡುತ್ತಾ ಅಲ್ಲಿ ಒಂದು ತಾಳಮದ್ದಳೆ ಕ್ರಾಂತಿಯನ್ನು ಹುಟ್ಟುಹಾಕಿದವರು. ಅನಂತರ ಅಲ್ಲಿ ಸ್ಥಳವನ್ನೆಲ್ಲ ಮಾರಿ ಆ ಬಳಿಕ ಈ ಕಡೆಗೆ ಬಂದು ಮುಡಿಪು ಪರಿಸರದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸಿಕೊಳ್ಳುವುದರ ಮೂಲಕವಾಗಿ ಆ ಬಳಿಕ ಈ ಪರಿಸರದಲ್ಲೇ ಅವರು ಹೆಚ್ಚಾಗಿ ತನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಆರಂಭಿಸಿದರು. ಆವಾಗ ನಮಗೂ ಅವರ ನಂಟು ಎನ್ನುವುದು ಸ್ವಲ್ಪ ಕಡಿಮೆ ಆಗುತ್ತಾ ಬಂತು. ಇಂದಿನ ದಿವಸಕ್ಕಾಗುವಾಗ ತಾಳಮದ್ದಳೆಯ ರಜತ ಸಂಭ್ರಮದ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡವರಿದ್ದಾರೆ. ಮೊದಲಾಗಿ ನಾವು ಚಪ್ಪಾಳೆ ತಟ್ಟಬೇಕಾದ ಯಾರಿಗೆ ಅಂತ ಕೇಳಿದರೆ ಪ್ರಶಾಂತ್ ಅಣ್ಣನಿಗೆ. ಇಂತಹ ಒಂದು ಸಾಧನೆ ಮಾಡಬೇಕು ಅಂತ ಕೇಳಿದರೆ ಬಹಳ ಕಷ್ಟ. ಯಾಕೆ ಅಂತ ಕೇಳಿದರೆ 5 ಬೆರಳುಗಳು ಒಂದೇ ರೀತಿಯಾಗಿರುವುದಿಲ್ಲ, ಬೇರೆ ಬೇರೆ ರೀತಿಯಾಗಿರ್ತದೆ. ಅಂತಹ ಬೇರೆ ಬೇರೆ ಮನಸ್ಕರಾದಂತಹ ಕಲಾವಿದರುಗಳನ್ನು ಒಂದು ಕಡೆಯಲ್ಲಿ ಸೇರಿಸಿಕೊಳ್ಳುವುದರ ಮೂಲಕವಾಗಿ ಒಂದು ಸಾಧನೆ ಮಾಡಬೇಕು ಅಂತಿದ್ರೆ ಬಹಳ ಕಷ್ಟ. ಅಂತಹ ಸಾಧನೆಯನ್ನು ಮಾಡುತ್ತಾ 800ಕ್ಕೂ ಅಧಿಕ ತಾಳಮದ್ದಳೆಯನ್ನು ಮಾಡುತ್ತಾ 1000ದ ಯೋಜನೆಯಲ್ಲಿ ಅವರಿದ್ದಾರೆ. ಇದು 1000ವಲ್ಲ, ಇನ್ನಷ್ಟು ಮುಂದುವರಿಯಲಿ ಎನ್ನುವ ಹಾಗೆ ಕಲಾಮಾತೆಯಲ್ಲಿ ಸಂಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆ ಅಭ್ಯಾಗತರಾಗಿರುವವರು ಶ್ರೀ ಗಿರೀಶ್ ಮುಳಿಯಾಲ, ನ್ಯಾಯವಾದಿಗಳು, BC ರೋಡು. ಇವರು ನಮ್ಮನ್ನು ಉದ್ದೇಶಿಸಿ 2 ನುಡಿಗಳನ್ನಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ನಮ್ಮ ವಿಶ್ವಭಾರತಿ ಈ ರಜತ ಸಂಭ್ರಮದ ರೂವಾರಿಯಾಗಿರುವಂತಹ ಪ್ರಶಾಂತ್ ಹೊಳ್ಳವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ಯಕ್ಷ ಅಭಿಮಾನಿ ಮಿತ್ರರೇ, ಪ್ರಶಾಂತ್ ಹೊಳ್ಳರು ಇವತ್ತೊಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿದರೆ ಅತಿಶಯೋಕ್ತಿಯಲ್ಲ. ಯಕ್ಷಗಾನ ರಂಗದಲ್ಲಿ ಬೇರೆ ಬೇರೆ ರೀತಿಯ ಕ್ರಾಂತಿಗಳನ್ನು, ಬೇರೆ ಬೇರೆ ರೀತಿಯ ದಾಖಲೆಗಳನ್ನು, ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡಿದವರಿದ್ದಾರೆ. ನಾವು ಈಗ ನೋಡ್ತಾ ಇದ್ದೇವೆ, ಎಷ್ಟೋ ರೀತಿಯ ಯಕ್ಷಗಾನ ಪ್ರಬಂಧಗಳು ಮಂಡಿಸಲ್ಪಡ್ತಾ ಇದೆ. ಯಕ್ಷಗಾನ ಕಲೆಯ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ.
ದೇಶ ವಿದೇಶಗಳಲ್ಲಿ ಯಕ್ಷಗಾನ ಕಲೆಯನ್ನು ನಾವು ಪಸರಿಸುವುದಕ್ಕೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ. ಇದು ಎಲ್ಲ ನಾವು ಈ ಯಕ್ಷಗಾನ ಕಲೆಯ ಒಂದು ಉನ್ನತಿಗೆ ಹಾಗೂ ಯಕ್ಷಗಾನ ಕಲೆಯ ಮೇಲೆ ಇರುವಂತಹ ಒಂದು ಪ್ರೀತಿಯಿಂದ ನಾವು ಮಾಡ್ತಾ ಇರೋದು ಕಾಣ್ತಾ ಇದ್ದೇವೆ. ಆದರೆ ಈ ಎಲ್ಲ ಸಾಧನೆಗಳು ಮೀರಿ ಈ 800 ತಾಳಮದ್ದೆಗಳ ಒಂದು ಅಭಿಯಾನವನ್ನು ಪ್ರಶಾಂತ್ ಹೊಳ್ರು ಮಾಡಿದ್ರಲ್ಲ, ಇದು ಈ ಎಲ್ಲ ಸಾಧನೆಯಿಂದ ದೊಡ್ಡದು ಅಂತೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಕ್ಕೆ ಬಹಳ ಕಷ್ಟ ಇದೆ. ಸರಿಯಾದಂತಹ ಯಕ್ಷಗಾನ ಕಲಾವಿದರನ್ನು ನಾವು ಸಂಪರ್ಕಿಸಿ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನು ನಾವು ಸೇರಿಸಬೇಕು. ಒಂದೆಡೆ ಉತ್ತಮವಾದ ಕಾರ್ಯಕ್ರಮವನ್ನು ನೀಡಬೇಕು ಅಂತೇಳಿ ಆದರೆ ಒಳ್ಳೆಯ ಒಂದು ಸ್ಥಳಾವಕಾಶದ ಅವಕಾಶವು ನಮಗೆ ಬೇಕು. ಅದೇ ರೀತಿ ಶ್ರೋತೃಗಳ ಸಹಕಾರ ಬೇಕು. ಅದರಿಂದ ಎಲ್ಲ ಮಿಗಿಲಾಗಿ ಸಂಪನ್ಮೂಲದ ಕ್ರೋಢೀಕರಣವೂ ಬೇಕು. ಕೇವಲ ಸಂಪನ್ಮೂಲದ ಕ್ರೋಢೀಕರಣ ಇದ್ದರೆ ಮಾತ್ರ ಆಗುವುದಿಲ್ಲ, ಅದನ್ನು ಸೂಕ್ತವಾಗಿ ಹೇಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ಜ್ಞಾನವು ಕೂಡ ಆಯೋಜಕನಾದವನಿಗೆ ಬೇಕು. ಇದು ಎಲ್ಲವನ್ನು ಸರಿಯಾದ ದಾರಿಯಲ್ಲಿ ಅಳೆದು ತೂಗಿ ಮಾಡಿದವರು ಪ್ರಶಾಂತ್ ಹೊಳ್ರು ಅಂತೇಳಿ ನನ್ನ ಅಭಿಪ್ರಾಯ. ಹೀಗೆ ಈ ಯಕ್ಷಗಾನ ಅಭಿಯಾನದಲ್ಲಿ ಪ್ರಶಾಂತ ಹೊಳ್ರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಸಹಕಾರ ಇನ್ನು ಮುಂದೆಯೂ ಇರುತ್ತದೆ. ಅವರ ಮುಂದಿನ ಯಕ್ಷಯಾನ ಇದೆಯಲ್ಲ, ಅದು 1000 ನಿರೀಕ್ಷೆಯಲ್ಲಿ ಇದ್ದೇವೆ ಅಂತೇಳಿ ಅವರು ನನ್ನ ಹತ್ರ ಹೇಳಿದರು ಈಗ ಮಾತಾಡುವಾಗ. ಅದು ಅದಕ್ಕಿಂತಲೂ ಮಿಗಿಲಾಗಿ ಮುಂದುವರಿಯಲಿ. ನಿಮ್ಮೆಲ್ಲರ ಸಹಕಾರ ಅವರಿಗೆ ಇರಲಿ. ಅವರ ಒಂದು ಯಕ್ಷಯಾನಕ್ಕೆ ಶುಭವನ್ನು ಕೋರೋಣ ಅಂತ ಅಭಿಪ್ರಾಯ ಪಡ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಾನು ವಿರಮಿಸ್ತಾ ಇದ್ದೀನಿ. ಮುಂದೆ ನಮ್ಮ ಜೊತೆ ಇರುವವರು ಶ್ರೀ ಕೃಷ್ಣ ಶರ್ಮಾ BC ರೋಡು ಸಂಚಾಲಕರು, ಶ್ರೀ ಶಂಕರ ಸೇವಾ ಪ್ರತಿಷ್ಠಾನ ಬಂಟ್ವಾಳ ತಾಲೂಕು ಘಟಕ. ಇವರಿಂದ 2 ನುಡಿಗಳು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವಭಾರತಿ ಯಕ್ಷಸಂಜೀವಿನಿ ಟ್ರಸ್ಟ್ ಮುಡಿಪು ಇದರ ರಜಾ ಸಂಭ್ರಮ ಪ್ರಯುಕ್ತ ತುಳು ಶಿವಳ್ಳಿ ಸೇವಾ ಟ್ರಸ್ಟ್ ಬಂಟ್ವಾಳ ತಾಲೂಕು ಇದರ ಸಹಭಾಗಿತ್ವದಲ್ಲಿ ವಿಶ್ವಭಾರತಿ ರಜತ ವೈಭವ ರಾಮಾಯಣದ ದಶಪರ್ವ ಇದರ ಪ್ರಥಮ ರೂವಾರಿ ಪ್ರಶಾಂತ್ ಕುಮಾರ್ ಅವರೇ ಮತ್ತು ಇಲ್ಲಿ ವೇದಿಕೆಯಲ್ಲಿ ಗಣ್ಯರೇ ಹಾಗೂ ಕಲಾಪ್ರೇಮಿಗಳೇ, ನಾನು ಈ ಊರಿಗೆ ಬಂದು ಒಂದು 11 ವರ್ಷ ಆಯ್ತಷ್ಟೇ. ನನ್ನ ಕ್ಷೇತ್ರ ಇಲ್ಲಿ ಅಲ್ಲ, ನಾನು ಮಂಗಳೂರಲ್ಲಿದ್ದೆ, ಆರ್ಕುಳದಲ್ಲಿದ್ದೆ. ಇಲ್ಲಿ ಬಂದಾಗ ಕೆಲವೇ ಸಮಯಗಳಲ್ಲಿ ನಾವು ಪ್ರಶಾಂತ ಕುಮಾರರ ಪರಿಚಯ ಆಯಿತು. ಅಲ್ಲಿದ್ದಾಗ ನಾನು ಸಾಮಾನ್ಯ ಚಟುವಟಿಕೆ ಸಾಮಾನ್ಯವಾಗಿ ಇರಲಿಲ್ಲ, ಅದು ಅವಕಾಶವೂ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಸ್ವಲ್ಪ ಸಾಮಾನ್ಯ ಚಟುವಟಿಕೆಗಳು ಹೆಚ್ಚು ಅವಕಾಶ ಸಿಕ್ಕಿತು. ಹಾಗೆ ಅದರಲ್ಲಿ ಶಂಕರ ಸೇವಾ ಪ್ರಸ್ಥಾನಗೊಂದು, ಹಾಗೆ ಕೆಲವುಂಟು ಸಂಸ್ಥೆಗಳು. ಶಂಕರ ಸೇವಾ ಪ್ರಸ್ಥಾನಗೊಂದು. ಈ ಶಂಕರ ಸೇವಾ ಪ್ರಸ್ಥಾನದಲ್ಲಿ ಹೇಗೆ ಆಯಿಸೋದು ಅನ್ನುವಾಗ ನಾನು ತಾಳಮದ್ದಲೆಯಲ್ಲಿ ಭಾಳ ಇಂಟ್ರೆಸ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಕೂತ್ಕೊಳ್ತೇನೆ, ಅದು ವಿಷಯ ಬೇರೆ. ಆದರೆ ಅರ್ಧದಲ್ಲಿ ಹೋಗೋದು ಕಡಿಮೆ, ಉಪಾಯಲ್ಲೇ ಹೋಗ್ತೇನೆ ಅಷ್ಟೇ. ಹಾಗಂದರೆ ಬಹಳ ಆಸಕ್ತಿಯವಲ್ಲ ನಾನು. ಹಾಗೆ ನನ್ನ ಮಗನಿಗೆ ಏನೂ ಆಸಕ್ತಿ ಇಲ್ಲ, ಅದು ವಿಷಯ ಬೇರೆ. ಯಾಕಂದರೆ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೂ ಆಗಲಿಲ್ಲ, ನನಗೆ ಸಾಧ್ಯ ಆಗಲಿಲ್ಲ. ನಾನೊಂದು ಹಳ್ಳಿಯಲ್ಲಿದ್ದೆ ಮೊದಲು, 28 ವರ್ಷ ಒಂದು ಹಳ್ಳಿಯಲ್ಲಿದ್ದೆ, ಅರ್ಕುಳ ಮೇರಮಜಲ್ ಅಂತೇಳಿ. ಇಲ್ಲಿಗೆ ಒಂದು 10 ವರ್ಷ ಆಯಿತು. ಇಲ್ಲಿ ಕೆಲವು ಕಾರ್ಯಕ್ರಮ ಉಂಟು. ಈಗ ಮಗನಿಗೆ ಬರಲಿಕ್ಕೆ ಆಗೋದಿಲ್ಲ, ಪುರುಷೋತ್ತಿಲ್ಲ ಅವನಿಗೆ, ಇವೇನೇ ಇರಲಿ. ಆದರೆ ನನಗೊಂದು ಬೇಸರ, ನಾನು ಸಣ್ಣದಿಂದಲೇ ಇದಕ್ಕೆ ಭಾಗವಹಿಸ್ತಾ ಇದ್ದೆ ಬೇರೆ ಬೇರೆಯಲ್ಲಿ. ಅದು ನನ್ನ ಮಗನಿಗೆ ಅದಕ್ಕೆ ಅವಕಾಶ ಕೊಡಲಿಕ್ಕಾಗಲ್ಲ, ಮಗಳೆಲ್ಲ ಅವಕಾಶ ಕೊಡಲಿಕ್ಕಾಗಲ್ಲ, ಅಂದ್ರೆ ಇದಕ್ಕೊಂದು ಅವಕಾಶ ಕೊಡಲಿಕ್ಕಾಗಲ್ಲ ಅಂತಲ್ಲ, ಇದಕ್ಕೆ ಆಸಕ್ತಿ ತಗೊಂಡ್ರೆ ಆಸಕ್ತಿ ಉಂಟು, ಇಲ್ಲದಿಲ್ಲ ಆ ರೀತಿ. ಹಾಗೆ ಇವರು ನನಗೆ ಪರಿಚಯ ಆದಮೇಲೆ ಈಗಾಗಲೇ ಹೇಳಿದರು, ನಾವು ಶಂಕರ ಸೇವಾ ಪ್ರಸ್ಥಾನ ಸುಮಾರು 8-10 ವರ್ಷದಿಂದ ಇಲ್ಲಿ ಮಾಡ್ತಾಯಿದ್ದೇವೆ, ಕಾರ್ಯಕ್ರಮ ಮಾಡ್ತಾಯಿದ್ದೇವೆ.
ಅಲ್ಲಿ ಸಾಮಾನ್ಯ ಒಂದು 3-4 ಸಲ ಸಲ ಕರೆದಿರ್ಬೋದು. ಅವರನ್ನು ಅವರ ಟೀಮನ್ನೇ ಕರೆದಿರ್ಬೋದು, ಪ್ರಶಾಂತರ ಟೀಮನ್ನೇ ಕರೆದಿದ್ದೇವೆ. ಅನ್ನೋದು 1-2 ವರ್ಷ ಮೊದಲು 12 ಯಕ್ಷಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡೆವು. ಅದರಲ್ಲಿ ಇವರು ಸಹಭಾಗಿತ್ವವಿತ್ತು. ನಮ್ಮ ಶಂಕರದೇವ ಪ್ರಸ್ಥಾನ, ನಮ್ಮ ಇನ್ನೊಂದು ಸಂಸ್ಥೆ ನಮ್ಮದು ಅಖಿಲ ಕರ್ನಾಟಕ ಹಿರಿಯರ ವೇದಿಕೆ ಅಂತ ಉಂಟು, ಆ ಸಂಸ್ಥೆಯವರು ಇರಬೇಕು. ನನಗೆ ಮರ್ತೋಯ್ತು. ಹಾಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಾಳ ಚೆನ್ನಾಗಿ ಸಹಕರಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಇದ್ದೇನೆ. ಇಲ್ಲಿ ಇವರು ಸುಮಾರು 800 ದಿವಸಗಳ ಕಾರ್ಯ 8 ತಾಣ ಹಮ್ಮಿಕೊಂಡೆ ಅಂತ ಹೇಳ್ತಾರೆ, ಮೇಲ್ಪಟ್ಟು. ಇಲ್ಲಿ ಇವರು 1000ದವರೆಗೆ ಟಾರ್ಗೆಟ್ ಇದೆ, 1000 ಅಥವಾ ಮುಂದುವರಿಸಲಿ ಅಂತ ಹೇಳ್ತಾರೆ. ಇನ್ನೂ ಟಾರ್ಗೆಟ್ ಇದೆ ಅವರಲ್ಲಿ 1000ದವರೆಗೆ. ಈಗಾಗಲೇ ರಜತ ಮಹೋತ್ಸವ 25 ವರ್ಷ ಆಯಿತು ಅಂತ ಹೇಳ್ತಾರೆ, 25 ವರ್ಷ. ಆದರೆ ನಿನ್ನೆ ಯಾರೋ ಒಬ್ಬರು ಹೇಳಿದ್ರು ವರ್ಷಕ್ಕೊಂದು 70 ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ ನೆನಪು ಹೇಳಿದೆ, ನಿನ್ನೆ ಬಂದಾಗ ಹೇಳಿದ್ರು 70 ಅಂತೇಳಿ. ಹಾಗೆ ನೋಡಿದ್ರೆ ಇನ್ನೂ ಕೂಡ ಸುಮಾರು 100 ಚಿಲ್ಲರೆ ಉಂಟು. 1-2 ವರ್ಷ ಪೂರ್ಣ ಆಗಲಿಕ್ಕೆ 2 ವರ್ಷ ಹೆಚ್ಚು ಬೇಕಾಗ್ಬೋದೇನೋ. ಆದಷ್ಟು ಬೇಗ ಪೂರ್ಣವಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಇಲ್ಲಿ ಇವರ ಸಾಧನೆಯನ್ನು ನಾವು ಮೆಚ್ಚಬೇಕೇನು ಅಂತ ಹೇಳಿದರೆ, ಈ ಸಾಧನೆಯಲ್ಲಿ ಒಂದು ನಿಮಿಷ, ಇಲ್ಲಿ ಫಸ್ಟ್ ಇದು ಮಾಡುವಾಗ ಹೇಳಿದರು, ನನಗೆ ಸಿಕ್ಕಿದ್ರು ಒಂದು ದಿವಸ ದಾರಿಯಲ್ಲಿ ಸಿಕ್ಕಿದ್ರು. ಇಲ್ಲಿ ನಾವು ಮಾಡ್ತಾ ಇದ್ದೇನೆ, ಶುಭವಾಗಲಿ ಅಂತ ಹೇಳಿದೆ. ಆ ನಂತರ ನಿಮ್ಮ ಹೆಸರು ಹಾಕ್ತೇವೆ ಅಂತ ಕೇಳಿ, ನನ್ನ ಹೆಸರು ಹಾಕೋದು ಬೇಡ, ನನ್ನ ಅಂಥ ಕಾರ್ಯಗೇನಿಲ್ಲ, ನನ್ನ ಭಾಷಣಗಾರರಲ್ಲ, ಏನೂ ಅಲ್ಲ ಅಂತ ಹೇಳಿದೆ ಅಲ್ಲ ಅಂತೇಳಿ. ಇಲ್ಲ ಹಾಕ್ತೇನೆ ಅಂತ ಹೇಳಿದರು. ಅಷ್ಟು ಹೇಳೋದು ನಾನು ಮತ್ತೆ ಬೇಡ ಅಂತ ಹೇಳೋದಕ್ಕೆ ಆಯಿತು ಹಾಕಿ ಅಂತ ಹೇಳಿದೆ. ಹಾಗೆ ನನ್ನ ಹೆಸರನ್ನು ಸೂಚಿಸಿದ್ದಾರೆ. ಇಲ್ಲಿ ಇವರು ಮಾಡಿ ಸಾಧನೆ ಅಂತೇಳಿ, ಸಾಧನೆಗೆ ಮುಖ್ಯವಾಗಿ 3 ಅಂಶಗಳಿವೆ, ಶಕ್ತಿಗಳು: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ. ಇವರಲ್ಲಿ ಆ ಇಚ್ಛಾಶಕ್ತಿ ಉಂಟಾದ್ರಿಂದ ಮುಂದಕ್ಕೆ 800ವರೆಗೆ ಬಂತು, 800 ಮೇಲ್ಪಟ್ಟು ಬಂತು. ಆ ಇಚ್ಛಾಶಕ್ತಿ ಇಲ್ಲದಿದ್ದರೆ ಅದು ಬರೋದಿಲ್ಲ. ಅವರ ಸಾಧನೆ, ಅವರು ಈ ರೀತಿಯಲ್ಲಿ ಮಾಡಿದ್ದಾರೆ ಸಾಧನೆ. ಅದು ಎಲ್ಲರಿಗೂ ಸಾಧನೆ ಮಾಡಲಿಕ್ಕೆ ಆಗ್ತದೆ. ಒಂದಲ್ಲ ಸಣ್ಣ ಪುಟ್ಟ ಇದರಲ್ಲೇ ಆಗಬೇಕು ಅಂತಿಲ್ಲ, ಬೇರೆ ಎಲ್ಲದಲ್ಲಿ ಸಾಧನೆ ಮಾಡಲಿಕ್ಕೆ ಆಗ್ತದೆ. ಹಾಗೆ ಎಲ್ಲರೂ ಪ್ರಯತ್ನಿಸಿದರೆ ಅದು ಸಾಧನೆ ಆಗ್ತದೆ. ಆ ಇಚ್ಛಾಶಕ್ತಿ ಇದ್ದರೆ ಅದು ಮುಂದುವರಿತದೆ. ಅದನ್ನು ಮಾಡಿದರೆ ಕ್ರಿಯಾಶಕ್ತಿ ಆಯಿತು. ಅಲ್ಲಿ ಸ್ವಲ್ಪ ಜ್ಞಾನಶಕ್ತಿ ಬೇಕಾಗ್ಬೋದು. ಇವು 3 ಒಪ್ಪಿಸಿಕೊಂಡಾಗ ಮಾತ್ರ ಒಂದು ಕಾರ್ಯ ಮುಂದುವರಿಲಿಕ್ಕೆ ಸಾಧ್ಯ. ಹಾಗೆ ಪ್ರಶಾಂತರು 800ಕ್ಕೂ ಮೇಲ್ಪಟ್ಟು ಲೆಕ್ಕ ಇರ್ಬೋದು ಅವರಲ್ಲಿ. ನಾನು ಕೇಳಿದೆ 800 ಮೇಲ್ಪಟ್ಟು ಹೇಳಿದರು, ಲೆಕ್ಕ ಇರ್ಬೋದು. ನನಗೆ ಲೆಕ್ಕ ಸುಮ್ಮನೆ ಹೇಳಲಿಕ್ಕೆ ಬೇಕು. ನಿನ್ನೆವರೆಗೆ ಅಷ್ಟಾಯಿತು ಕೇಳಿದೆ, ಇವತ್ತಿಂದ ಆಗಬೇಕಷ್ಟೆಲ್ಲ ಕೇಳಿದೆ. ಹಾಗೆ 800 ಮೇಲ್ಪಟ್ಟು. ಆದ್ದರಿಂದ ಇದು ಆದಷ್ಟು ಬೇಗ ಇವ್ರದ್ದು 1000ದವರೆಗೆ ಯಕ್ಷಗಾನ ಬರಲಿ ಅಂತ ಹಾರೈಸ್ತಾ, ಶುಭ ಹಾರೈಸ್ತಾ ಮುಗಿಸ್ತೇನೆ. ನಿಮ್ಮಂಥವರ ಹರಕೆ ಹಾರೈಕೆ ಸದಾ ವಿಶ್ವಭಾರತಿಯ ಮೇಲಿರಲಿ ಎನ್ನುವ ಹಾಗೆ ಭಗವಂತನಲ್ಲಿ ಸಂಪ್ರಾರ್ಥಿಸುತ್ತಾ, ಮುಂದಕ್ಕೆ ನಮ್ಮ ಜೊತೆ ಇರುವವರು ಹರೀಶ್ ನಾವಡ ಮಜಿಬೈಲಿವರು. ಅವರು ನಮ್ಮನ್ನುದ್ದೇಶಿಸಿ 2 ನುಡಿಗಳನ್ನು ಆಡುವುದಕ್ಕಿದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಕಲಾಭಿಮಾನಿಗಳೇ, ವಿಶ್ವಭಾರತಿ ರಜತ ವೈಭವ ಈ ಕಾರ್ಯಕ್ರಮ, ಈ ಸಂಸ್ಥೆ ಪ್ರಾರಂಭವಾಗಿ 25 ವರ್ಷಗಳಾಯಿತು ಅಂತೇಳಿ ಅವರು ಹೇಳಿದರು. ನಾನು ಒಂದು ಸಂಘಟಕನಾಗಿ ಆ 25 ವರ್ಷ ಆಗಬೇಕಿದ್ದರೆ ಅವರು ಪಟ್ಟ ಶ್ರಮ ಎಂಥದ್ದು ಅಂತೇಳೋದು ನನಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರಥಮವಾಗಿ ನಾನು ಅವರನ್ನು ನೋಡಿದ್ದು ಒಂದು 6 ವರ್ಷಗಳ ಹಿಂದೆ. ಒಂದು ಶ್ರೋತೃವಾಗಿ ಅವರ ದೇವಿ ಪಾತ್ರವನ್ನು ನೋಡಿದ್ದೆ. ಅವತ್ತು ನನಗೆ ಅವರು ಯಾರು ಅಂತೇಳಿ ಪರಿಚಯ ಇರಲಿಲ್ಲ. ನಂತರ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಇಂತಹ ಒಂದು ಕಾರ್ಯಕ್ರಮಗಳನ್ನು ಅವರು ಮಾಡುವುದರಿಂದ ಆಗುವಂತಹ ಗುಣ ಏನು ಅಂತೇಳಿ ಒಂದು 2 ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಈಗದ ಈ ಮೊಬೈಲ್ ಯುಗದಲ್ಲಿ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಈಗದ ಯುವಕರು ಅಥವಾ ಯುವತಿಯರು ಹೋಗುವಂತಹ ಈ ಒಂದು ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚಿಗೆ ಬಂದರೆ ಅಥವಾ ಮೂಡಿ ಬಂದರೆ ಖಂಡಿತವಾಗಿಯೂ ಶ್ರೋತೃಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತೇಳಿ ಹೊರತು, ನಾನು ನೇರವಾಗಿ ನಾನು ಸಮೇತ
ನಾನು ನೇರವಾಗಿ ಕಂಡುಕೊಂಡಂಥ ಒಂದು ವಿಚಾರ. ಉದಾಹರಣೆಗೆ, ನಾನು ನಮ್ಮ ಕಾರ್ಯಕ್ರಮದ ಲಿಂಕನ್ನು ಒಂದು ಉದಾಹರಣೆ, ಒಬ್ಬ ವ್ಯಕ್ತಿಗೆ ಕಳುಹಿಸ್ತಾ ಇದ್ದೆ. ಅವರು ನನಗೆ ತಿಳಿದ ಮಟ್ಟಿಗೆ ಅವರು ಯಕ್ಷಗಾನದ ಅಭಿಮಾನಿಯೇ ಅಲ್ಲ. ಆದರೆ ಸ್ವಲ್ಪ ಸಮಯಗಳಿಂದ ನಾನು ನೋಡ್ತಾ ಇದ್ದೇನೆ, ಅವರು ಪ್ರತಿಯೊಂದು ತಾಳಮದ್ದಳೆ ಸಪ್ತಾಹಕ್ಕೆ ಹೋಗ್ತಾರೆ, ತಾಳಮದ್ದಳಕ್ಕೆ ಪೂರ್ತಿಯಾಗಿ ಕೇಳ್ತಾರೆ. ಈಗ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತೇಳಿ ಹೇಳಿದರೆ, ಅವರೇ ನನಗೆ ಕಾರ್ಯಕ್ರಮದ ಲಿಂಕನ್ನು ಈಚೆಗೆ ಕಳಿಸುವಂತಹ ಮಟ್ಟಕ್ಕೆ ಮುಟ್ಟಿದ್ದಾರೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಬಹಳಷ್ಟು ಉಪಯೋಗ ಉಂಟು ಅಂತೇಳಿ ಹೇಳುವುದನ್ನು ಹೇಳುತ್ತಾ, ಇಲ್ಲಿಯವರೆಗೆ ಅವರು ಯಾವ ರೀತಿ ಬಂದಿದ್ದಾರೆ ಅದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಈ ಸಂಸ್ಥೆಯನ್ನು ಕೊಂಡು ಹೋಗಲಿಕ್ಕೆ ಅವರಿಗೆ ದೇವರು ಅನುಗ್ರಹ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಅವರಿಗೆ ನಾವು ಸಹಕಾರ ಯಾವಾಗಲೂ ನಮ್ಮ ಸಂಸ್ಥೆಯಿಂದಾಗಲಿ ನಮ್ಮಿಂದಾಗಲಿ ಸಹಕಾರ ಯಾವತ್ತೂ ಇದೆ. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಅವರ ಸಹಕಾರವನ್ನು ನಾವು ಕೇಳುತ್ತಾ ಇದ್ದೇವೆ. ಅವರ ಆ ನಿರ್ದೇಶನವನ್ನಾಗಲಿ ಅವರ ಅಭಿಪ್ರಾಯವನ್ನಾಗಲಿ ನಾವು ಕೇಳಲಿಕ್ಕೆ ಯಾವಾಗಲೂ ತಯಾರಿದ್ದೇವೆ. ಅದು ಮಾತ್ರ ಅಲ್ಲ, ಈ ಸಂಘವನ್ನು, ನನ್ನ ಸಂಸ್ಥೆಯನ್ನು ನಾನು ಪ್ರಾರಂಭ ಮಾಡುವಂತಹ ಕಾಲದಲ್ಲಿ ನನಗೆ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದಲ್ಲಿ ಅವರು ಹೇಳಿದಂಥ ಮಾತು, ನಿಮ್ಮೊಂದಿಗೆ ನಾನು ಯಾವತ್ತೂ ಇದ್ದೇನೆ, ನೀವು ಯಾವಾಗ ಕರೆದರೂ ನಾನು ಬರಲಿಕ್ಕೆ ತಯಾರು ಅಂತೇಳಿ ಹೇಳಿದಂಥ ಒಂದು ವ್ಯಕ್ತಿ. ಆದ್ದರಿಂದ ಅವರ ಪ್ರೋತ್ಸಾಹಕ್ಕೆ ನಾನು ಚಿರಋಣಿ. ಆದ್ದರಿಂದ ಈ ಸಂಸ್ಥೆ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳಗಲಿ, ಮುಂದೆ ಹೋಗಲಿ ಅಂತೇಳಿ ಹೇಳಿ ನನ್ನ ವೈಯಕ್ತಿಕ ಪರವಾಗಿ ಅದೇ ರೀತಿ ನಮ್ಮ ಸಂಸ್ಥೆಯ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಅಧ್ಯಕ್ಷೀಯ ನುಡಿ ಶ್ರೀ ಕೇಶವ ಶಾಂತಿ ಎಸ್ ನಾಟಿ ಮೊಗರ್ನಾಡು ನರಿಕೊಂಬು, ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಎರಮಲೆ ಶ್ರೀ ಭದ್ರಕಾಳಿ ದೇವಸ್ಥಾನ ನರಿಕೊಂಬು ಇವರಿಂದ. ಶ್ರೀ ಗುರುಭ್ಯೋ ನಮಃ. ಇವತ್ತು ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ಇದರ 25ನೇ ವರ್ಷದ ಈ ರಜತ ಸಂಭ್ರಮದ ದಶಪರ್ವ ಯಕ್ಷಗಾನ ತಾಳಮದ್ದಲೆಯ ಈ ಕಾರ್ಯಕ್ರಮದ 2ನೇ ದಿವಸದ ಈ ಪರ್ವಕಾಲದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ವಂದಿಸ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿ ಮತ್ತು ಯಕ್ಷ ಭಾರತಿ ಟ್ರಸ್ಟ್ ಇದರ ಯಜಮಾನರಾದ ಪ್ರಶಾಂತರವರು ನಮ್ಮ ಆತ್ಮೀಯರು, ಅವರಿಗೂ ವಂದಿಸ್ತಾ, ಯಕ್ಷಗಾನದ ತಾಳಮದ್ದಲೆಯ ವಿಚಾರದಲ್ಲಿ ನಿಜವಾಗಿ ಪೌರಾಣಿಕವಾದಂಥ ಪುರಾಣವಾದಂಥ ಒಂದು ಎಲ್ಲ ವಿಚಾರಗಳನ್ನು ನಮಗೆ ತಿಳುವಳಿಕೆ ಬರುವಂಥ ವಿಷಯ ಅದು ಯಕ್ಷಗಾನ ತಾಳಮದ್ದಳೆಯಲ್ಲಿ. ಹಾಗಾಗಿ ಈಗಿನ ಸ್ವಲ್ಪ ಕಾಲದಲ್ಲಿ ಇದಕ್ಕೆಲ್ಲ ಪ್ರೋತ್ಸಾಹಗಳು ಬಹಳ ಕಮ್ಮಿ. ಆದರೂ ಇಂತಹ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಯೋಜನೆ ಮಾಡುವಾಗ ಭಾರಿಯಷ್ಟು ಯೋಚನೆಗಳನ್ನೆಲ್ಲ ಮಾಡಿ ಪ್ರಶಾಂತರವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ 25 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿರುವಂಥದ್ದು ಎಲ್ಲರೂ ಹೇಳಿದಾಗೆ ಅದು ದೊಡ್ಡ ಒಂದು ಸಾಧನೆ. ಹಾಗೆ ನಮ್ಮ ಕ್ಷೇತ್ರ ಏರಮಲೆ ಭದ್ರಕಾಳಿ ಕ್ಷೇತ್ರದಲ್ಲಿ ಶ್ರೀರಾಮ ನಿರ್ಯಾಣ ಎನ್ನುವಂಥ ಒಂದು ಒಳ್ಳೆ ಪ್ರಸಂಗವನ್ನು ಯಕ್ಷಗಾನ ತಾಳಮದ್ದಲೆಯಲ್ಲಿ ಇದು ಮಾಡಿದರು. ಅದು ನಿಜವಾಗಿ ಅಲ್ಲಿ ಆ ತಾಳಮದ್ದಲೆ ಆದ್ದು ನನ್ನ ಒಂದು ದೊಡ್ಡ ಇದರಲ್ಲಿ. ಆದರೂ ಆದ ನಂತರ ಎಲ್ರಿಗೂ ಆ ಕಾರ್ಯಕ್ರಮದ ಬಗ್ಗೆ ಬಹಳ ಮೆಚ್ಚುಗೆ ಆಗಿದೆ. ಯಾಕಂತೇಳಿದ್ರೆ ಆ ತಾಳಮದ್ದಳೆಯು ಅಷ್ಟು ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. ಆ ಶ್ರೀರಾಮ ನಿರ್ಯಾಣದ ಕಡೆಯ ಒಂದು ಕೊನೆಯ ಆ ಪ್ರಸಂಗದಲ್ಲಿ ಬಂದಂಥ ಒಂದು ಇದರದು ಜೋಶಿ ಅವರೆಲ್ಲ ಉಜಿರೆ ಅವರ ಯಾರಿದ್ದರು, ಸುಬ್ರಹ್ಮಣ್ಯರ ನಿಜವಾಗಿ ಅವರು ಆ ರಾಮ ನಿರ್ಯಾಣ ಎನ್ನುವ ಲಕ್ಷ್ಮಣ ಮತ್ತು ರಾಮನ ಸಂಭಾಷಣೆಯಲ್ಲಿ ನಿಜವಾಗಿ ಅವರ ಕಣ್ಣಿಂದ ನೀರು ಬಂದಿದೆ ಆ ದಿವಸ, ಆ ರಾಮ ಮತ್ತು ಲಕ್ಷ್ಮಣನ. ಅದರಲ್ಲಿ ನಾನು ಈ ಪ್ರಶಾಂತರವರನ್ನು ಕಂಡುಕೊಂಡಂಥ ಒಂದು ವಿಚಾರ ಅಂತೇಳಿದರೆ
ಅದು ಇವತ್ತು ನನಗೂ ಅವರ ಮೇಲೆ ಅಭಿಮಾನ, ನಾನು ಅವರ ಅಭಿಮಾನಿ. ಅಂದರೆ ನಮಗೆ ಸ್ವಲ್ಪ ಕಾರ್ಯಕ್ರಮ ಬರಲಿಕ್ಕೆ ಅವಕಾಶ ಸಿಗೋದು ಬಹಳ ಕಮ್ಮಿ, ಆದರೂ ಇನ್ನೂ ಪ್ರಯತ್ನ ಪಡ್ತೇವೆ ಸರ್. ಆದರೂ ಇವರು ಯಾವುದೇ ಒಂದು ಪ್ರಸಂಗದಲ್ಲಿ ಅವರ ಮಾತು ಅರ್ಥಗಾರಿಕೆಯಲ್ಲಿ ಆ ಒಂದು ಅರ್ಥಗಾರಿಕೆಯನ್ನು ಸಾಂಪ್ರದಾಯಿಕವಾಗಿ ಸಾಂಪ್ರದಾಯವಾದಂಥ ಮಾತುಗಳಿಂದ ಬಳಸಿಕೊಂಡವರು ಮತ್ತು ಅದು ನಮ್ಮ ಮನ ಮುಟ್ಟುವ ಹಾಗೆ ಆ ಮಾತಿನ ಇದರಲ್ಲಿ ವ್ಯವಸ್ಥೆ ಮಾಡುವವರು ಯಕ್ಷಗಾನದ ಪ್ರಸಂಗದಲ್ಲಿ ಅರ್ಥಗಾರಿಕೆಯಲ್ಲಿ. ಅದು ನಾವು ಪ್ರಶಾಂತರ ನಿಮ್ಮಲ್ಲಿ ನಾವು ಕಂಡುಕೊಂಡಂಥ ದೊಡ್ಡ ಒಂದು ವಿಷಯ. ಹಾಗಾಗಿ ಬೇರೆ ಬೇರೆ ನಾನು ಯಕ್ಷಗಾನ ತಾಳಮದ್ದಲೆ ವಿಚಾರದಲ್ಲೆಲ್ಲ ಟಿ ವಿಯಲ್ಲಾಗಲಿ ನೋಡುವಾಗ ಕೆಲವರಿಗೆ ಆ ಪ್ರಸಂಗದಿಂದ ಇರುವಂಥ ವ್ಯವಸ್ಥೆಯಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಮಾತುಗಳು, ಆದರೂ ಇವರದ್ದು ಆಗಲ್ಲ. ಹಾಗಾಗಿ ಆ ಸಮಯ ಸಂದರ್ಭೋಚಿತವಾದಂಥ ಸಮಯದಲ್ಲಿ ಆ ಕೊಟ್ಟಂಥ ಪಾತ್ರದಲ್ಲಿ ಬೇಕಾದ ರೀತಿಯಲ್ಲಿ ಆ ಮಾತುಗಳಿಂದ ಸಾಂಪ್ರದಾಯಿಕವಾದಂಥ ಮಾತುಗಳಿಂದ ನಮ್ಮನ್ನು ಒಳ್ಳೆ ರೀತಿಯಿಂದ ಖುಷಿ ಕೊಡಿಸುವವರು ಅಂತಹ ಒಂದು ಈ ಕಾರ್ಯಕ್ರಮ. ಹಾಗೆ ನಮಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಒಳ್ಳೆಯ ಅವಕಾಶವನ್ನು ಕರುಣಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮದ ರೂವಾರಿಗಳಿಗೂ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ರಿಗೂ ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ. ಅದೇ ರೀತಿಯಾಗಿ ನಾವೆಲ್ಲರೂ ಇಂತಹ ಧರ್ಮ ಕಾರ್ಯದಿಂದ ಸತ್ಸಂಪ್ರದಾಯಸ್ಥ ಕಾರ್ಯದಿಂದ ನಮ್ಮ ಊರು, ಗ್ರಾಮ, ರಾಜ್ಯ, ರಾಷ್ಟ್ರಕ್ಕೆ ಸುಭಿಕ್ಷವಾಗಲಿ. ಈಗ ಎಲ್ಲಿ ನೋಡಿದರೂ ಸ್ವಲ್ಪ ಅರಿಷ್ಟಗಳೇ ನಡೆಯುವಂಥ, ನಾವು ದಿನನಿತ್ಯ ಬೆಳಗಾದರೆ ರಾತ್ರಿಯ ಕೇಳುವಂಥ ವ್ಯವಸ್ಥೆ. ಆದರೂ ಅಂತಹ ಎಲ್ಲ ದುರ್ಘಟನೆಗಳೆಲ್ಲೆಲ್ಲೆಲ್ಲ ನಡೀತಾ ಇದೆ. ಅದೆಲ್ಲ ನಡೆಯದೆ ಹಾಗೆ ದೇವರು ನಮ್ಮೆಲ್ಲರನ್ನ ಇಂತಹ ಧರ್ಮ ಪ್ರಜ್ಞೆ ಇರುವಂಥ ಕಾರ್ಯದಿಂದ ಲೋಕಕ್ಕೆ ಮಂಗಳವಾಗಲಿ ಎನ್ನುವಂಥ ಒಂದು ಪ್ರಾರ್ಥನೆಯನ್ನು ನಮ್ಮ ಇಷ್ಟ ದೇವರಾದಂಥ ಗುರು ಮುಖ್ಯಪ್ರಾಣನಲ್ಲೂ ಆರಾಧ್ಯ ದೇವರಾದಂಥ ಮಹಾಶಕ್ತಿ ಭದ್ರಕಾಳಿ ತಾಯಿಯ ಪಾದದಲ್ಲೂ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಗುರು ಮುಖ್ಯಪ್ರಾಣನ ಚರಣಾರವಿಂದ ಮತ್ತು ಮಹಾತಾಯಿಯ ಚರಣಾರವಿಂದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ವಂದನೆಗಳು. ರಾಮಾಯಣ ದಶಪರ್ವದಲ್ಲಿ ರಾಮ ಪಟ್ಟಾಭಿಷೇಕ ಎನ್ನುವುದು ನಿನ್ನೆ ನಡೆದು ಹೋಯಿತು. ಆ ಬಳಿಕ ರಾಮಾಯಣ ಕಥೆ ಎನ್ನುವಂಥದ್ದು ಯಾವ ರೀತಿಯಾಗಿ ನಿರಂತರವಾಗಿ ಸಾಗುತ್ತಾ ಹೋಗುತ್ತದೋ ಅದೇ ಹಾದಿಯಲ್ಲಿ ಪ್ರಸಂಗಗಳ ಆಯ್ಕೆಯನ್ನು ಪ್ರಶಾಂತ್ ಹೊಳ್ಳರು ಮಾಡಿಕೊಂಡಿದ್ದಾರೆ. ಒಂದೊಂದು ತಂಡಕ್ಕೆ ಒಂದೊಂದು ದಿವಸ ಅವಕಾಶವನ್ನು ಕೊಟ್ಟಿದ್ದಾರೆ. ನಿನ್ನೆಯ ದಿವಸ ಪ್ರಸಿದ್ಧ ಕಲಾವಿದರಿಂದ ರಾಮ ಪಟ್ಟಾಭಿಷೇಕ ಎನ್ನುವಂಥದ್ದು ಜರುಗಿದರೆ, ಕೊನೆಯ ದಿವಸವೂ ಕೂಡ ಪ್ರಸಿದ್ಧ ಹಿರಿಯ ಕಲಾವಿದರಿಂದ ತಾಳಮದ್ದಳೆ ಎನ್ನುವಂಥದ್ದು ಜರುಗುವುದಕ್ಕಿದೆ. ಅದರ ಮಧ್ಯದಲ್ಲಿ 8 ದಿವಸಗಳ ಕಾಲ ಒಂದೊಂದು ತಂಡಗಳನ್ನು ಬರ ಹೇಳುವುದರ ಮೂಲಕವಾಗಿ ಆ ತಂಡಗಳಿಗೆ ಒಂದೊಂದು ಪ್ರಸಂಗವನ್ನು ಆಯ್ಕೆ ಮಾಡುವುದಕ್ಕೆ ಅವರವರಿಗೆ ಮೀಸಲಾಗಿರಿಸಿದ್ರು. ನಿಮಗೆ ಯಾವ ಪ್ರಸಂಗ ಬೇಕೋ ಅದನ್ನು ನೀವೇ ಆಯ್ಕೆ ಮಾಡಿ, ಯಾವ ದಿವಸ ಬೇಕು ಎನ್ನುವುದನ್ನು ಕೂಡ ಅವರವರ ಆಯ್ಕೆಗೆ ಮೀಸಲಾಗಿರಿಸಿದರು. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮಗೆ ಈ ಪ್ರಸಂಗ ಆಗಬಹುದು, ಈ ದಿವಸ ಆಗಬಹುದು ಎನ್ನುವ ಹಾಗೆ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಇಂದಿನ ದಿವಸ ಇಲ್ಲಿಗೆ ಆಗಮಿಸಿದಂತಹ ತಂಡ ವಿಷ್ಣು ಯಕ್ಷಬಳಗ ಮಜಿಬೈಲು ಎನ್ನುವಂತಹ ತಂಡದವರು ಇಂದಿನ ದಿವಸ ರಾಮಾಯಣದ ಪಟ್ಟಾಭಿಷೇಕದ ಬಳಿಕ ರಾಮ ವನಗಮನವನ್ನು ಸಾಗಿಸುವಂತಹ ಸಂದರ್ಭದಲ್ಲಿ ರಾಮನನ್ನು ಕರೆದುಕೊಂಡು ಹೋಗುವುದಕ್ಕೆ ಪುನರಪಿ ಭರತ ಬರುವಂತಹ ಭರತಾಗಮನ ಅಥವಾ ಪಾದುಕಾ ಪ್ರದಾನ ಎನ್ನುವಂತಹ ಆಖ್ಯಾನ ಪಾರ್ಥಿಸುಬ್ಬ ಕವಿಯಿಂದ ರಚಿಸಲ್ಪಟ್ಟ ಪ್ರಸಂಗ ಇಂದಿನ ದಿವಸ ಪ್ರಸ್ತುತಗೊಳ್ಳುವುದಕ್ಕಿದೆ. ಈ ತಾಳಮದ್ದಳೆಯನ್ನು ಮಾಡುವರೆ ಆಗಮಿಸಿದಂತಹ ವಿಷ್ಣು ಯಕ್ಷ ಬಳಗದ ಎಲ್ಲ ಕಲಾವಿದರಿಗಳಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ವಿಶ್ವಭಾರತಿಯ ವತಿಯಿಂದ ನಾನು ನೀಡುತ್ತಾ ಇದ್ದೇನೆ. ಆಗಮಿಸಿದ ಎಲ್ಲ ಕಲಾವಿದರುಗಳಿಗೂ ಕೂಡ ವಿಶ್ವಭಾರತಿಯ ವತಿಯಿಂದ ಸ್ವಾಗತವನ್ನು ಶಲ್ಯವನ್ನು ಹೊಡಿಸುವುದರ ಮೂಲಕವಾಗಿ ಸ್ವಾಗತವನ್ನು ಬಯಸುವುದಕ್ಕಿದ್ದಾರೆ. ಅಧ್ಯಕ್ಷರು ಒಬ್ಬೊಬ್ಬರೇ ಕಲಾವಿದರಿಗೆ ಶಾಲನ್ನು ಹಾಕಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಕಥಾಭಾಗದಲ್ಲಿ ಭಾಗವತರಾಗಿ ಸಹಕರಿಸುವುದಕ್ಕಿರುವವರು ಶ್ರೀ ಕೇಶವಪ್ರಸಾದ್ ಶಿರಂತಡ್ಕ ಇವರು ಭಾಗವತಿಕೆಯಲ್ಲಿ ಇಂದಿನ ದಿವಸ ಕಾಣಿಸಿಕೊಳ್ಳುವುದಕ್ಕಿದ್ದಾರೆ. ಚೆಂಡೆಮದ್ದಳೆಯಲ್ಲಿ ನಮ್ಮ ಜೊತೆ ಸಹಕರಿಸುವುದಕ್ಕಿರುವವರು ಶ್ರೀ ನವೀನ್ ಚಂದ್ರ ಮೊಗರ್ನಾಡು ಹಾಗೂ ಶ್ರೀ ಮುರಳೀಧರ ಆಚಾರ್ಯ. ನವೀನ್ ಚಂದ್ರ ಮೊಗರ್ನಾಡು ಅವರು ಮದ್ದಳೆಯಲ್ಲಿಯೂ, ಚೆಂಡೆಯಲ್ಲಿ ಶ್ರೀ ಮುರಳೀಧರ ಆಚಾರ್ಯ ಇವರು ಸಹಕರಿಸುವುದಕ್ಕಿದ್ದಾರೆ. ಚಕ್ರತಾಳದಲ್ಲಿ
ಪ್ರತಾಪ್ BC ರೋಡ್ ಇವರು ಸಹಕರಿಸುವುದಕ್ಕಿದ್ದಾರೆ. ಚಕ್ರತಾಳದಲ್ಲಿ ಪ್ರತಾಪ್ BC ರೋಡ್ ಇವರು ಸಹಕರಿಸುವುದಕ್ಕಿದ್ದಾರೆ. ಇಂದಿನ ಆಖ್ಯಾನದಲ್ಲಿ ಭರತನ ಪಾತ್ರದಲ್ಲಿ ಮೊದಲ ಭಾಗದ ಭರತನಾಗಿ ಕಾಣಿಸಿಕೊಳ್ಳುವುದಕ್ಕಿರುವವರು ಶ್ರೀ ಗೋಪಾಲಕೃಷ್ಣ ನಾಯಕ್ ಸೂರಂಬೈಲು ಇವರು. ಉತ್ತರಾರ್ಧದ ಭರತನಾಗಿ ಕಾಣಿಸಿಕೊಳ್ಳುವುದಕ್ಕಿರುವವರು ಶ್ರೀಮತಿ ಮಮತಾ ನಾವಡ ಮಜಿಬೈಲು ಇವರು. ಗೋಪಾಲ್ ನಾಯಕ್ ಸೂರಂಬೈಲವರು ಮೊದಲ ಭಾಗದ ಭರತನಾಗಿ ಕಾಣಿಸಿಕೊಂಡರೆ, ದ್ವಿತೀಯ ಭಾಗದ ಉತ್ತರಾರ್ಧದಲ್ಲಿ ಭರತನಾಗಿ ಕಾಣಿಸಿಕೊಳ್ಳುವುದಕ್ಕಿರುವವರು ಶ್ರೀಮತಿ ಮಮತಾ ನಾವಡ ಮಜಿಬೈಲು ಇವರು. ಅದೇ ರೀತಿಯಾಗಿ ವಸಿಷ್ಠನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದಾರೆ ಹರೀಶ್ ನಾವಡ ಮಜಿಬೈಲವರು. ಹರೀಶ್ ನಾವಡ ಮಜಿಬೈಲವರು ವಸಿಷ್ಠನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದಾರೆ. ಲಕ್ಷ್ಮಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದಾರೆ ಕುಮಾರಿ ವಿಷ್ಣುಪ್ರಿಯಾ ನಾವಡ ಇವರು ಲಕ್ಷ್ಮಣನಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದಾರೆ. ರಾಮನಾಗಿ ಗುರುರಾಜ ಹೊಳ್ಳ ಎಂಬ ಹೆಸರಿನ ನಾನು ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಮತ್ತೊಮ್ಮೆ ಈ ತಂಡಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಆಗಮಿಸಿದ ಎಲ್ಲ ಶ್ರೋತೃಗಳಿಗೆ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವರೆ ಸಹಕರಿಸಿದ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸಹೃದಯರಿಗೂ ಕೂಡ ವಿಶ್ವಭಾರತಿಯ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ ರಸೋ ವೈ ಸಹ.